ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಇಲ್ಲಿ ನೀವು ನೋಡ್ತಿರ್ಬೋದು, ಒಂದು ಚಿಕ್ಕದಾಗಿರುವಂತ ಒಂದು ಏನು ಜೀಗುಜ್ಜೆ ಇದೆ. ಸೊ ಇದ್ರದ್ದೊಂದು ಪೋಡಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಅಂದ್ರೆ ಈಗ 4 ಗಂಟೆ ಆಗಿದೆ, ಸಂಜೆ ಟೀ ಟೈಮ್. ಒಂದು ಪೋಡಿ ಮಾಡಿ ಚಾದೊಟ್ಟಿಗೆ ಕುಡಿಯುವ ತಿನ್ನುವ ಅಂತ. ಸೊ ಬನ್ನಿ, ನಾನು ಯಾವ ರೀತಿ ಮಾಡ್ತೀನಿ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಸಿಂಪಲ್ ಆಗಿ ಮಾಡೋದು. ಅಂಡ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡುವ. ಇದಕ್ಕೆ ಕೆಲವೊಂದು ಹೆಸರುಗಳಿದೆ. ಇದಕ್ಕೆ ನಮ್ಮ ಕಡೆ ಎಲ್ಲ ಜೀಗುಜೆ ಅಂತ ಹೇಳ್ತಾರೆ, ಕೆಲವರು ದಿವಿ ಹಲಸಿನ ಹಣ್ಣು ಅಂತ ಹೇಳ್ತಾರೆ, ಬ್ರೆಡ್ ಫ್ರೂಟ್ ಅಂತ ಕೂಡ ಹೇಳ್ಬೋದು ಇಂಗ್ಲೀಷಲ್ಲಿ. ಸೊ ನಮಗೆ ಯಾವ ರೀತಿ ಬೇಕು ಆ ರೀತಿ ಇದನ್ನು ಕರಿಬೋದು. ಆ್ಯಂಡ್ ಇದನ್ನೀಗ ನಾನು ಪೀಸಸ್ ಆಗಿ ಈ ಥರ ಪೀಸಸ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಳ್ಬೇಕು. ಜೀಗುಜ್ಜೆ ಪೋಡಿ ಮಾಡಲಿಕ್ಕೆ ಇಲ್ಲಿ ನಾನು 1 ಬೌಲಲ್ಲಿ 2 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಹಿಂಗು, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಅಂದರೆ ಜೋಳ, 1 ಟೇಬಲ್ ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪನೇ ನೀರು ಆ್ಯಡ್ ಮಾಡ್ತಾ ಬರ್ತೀನಿ. ಒಂದೇ ಸಲ ನೀರು ಆ್ಯಡ್ ಮಾಡಿದರೆ ಅದು ಫುಲ್ಲು ನೀರಾಗೋಗುತ್ತೆ, ಚೆನ್ನಾಗಿ ಬರಲ್ಲ. ಹಾಗಾಗಿ ಸ್ವಲ್ಪನೇ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಬಂದರೆ ಆಯಿತು. ಹಿಟ್ಟು ಈ ಥರ ಬರಬೇಕು ನೋಡಿ. ಇದು ದಪ್ಪಗೂ ಇಲ್ಲ, ನೀರಾಗೂ ಇಲ್ಲ, ಒಂದು ನಾರ್ಮಲ್ ಆಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ನಾನು ಎಲ್ಲವನ್ನು ಒಂದೇ ಸಲ ಹಾಕಲ್ಲ, ಎಷ್ಟು ಬೇಕಷ್ಟು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದೇ ಟೈಮಲ್ಲಿ ಬಿಡ್ತೀನಿ. ಇದೇನು 5 ನಿಮಿಷ 10 ನಿಮಿಷ ಏನೂ ತೆಗೆದಿಡ್ಲಿಕ್ಕಿಲ್ಲ. ಸೊ ಕಲಸೋದು ಬಿಡೋದು ಪೋಡಿ ಅಷ್ಟೇ. ಈವ್ನಿಂಗ್ ಟೀ ಟೈಮ್ಗೆ ನೀವು ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನಾವು ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡಿರೋದ್ರಿಂದ ಫುಲ್ಲು ಕ್ರಿಸ್ಪಿಯಾಗಿ ಬರುತ್ತೆ ಪೋಡಿ ಅಂತ ಹೇಳ್ಬೋದು, ಬಜ್ಜಿ ಅಂತ ಹೇಳ್ಬೋದು, ಕೆಲವು ಕಡೆ ಬಜ್ಜಿ ಅಂತ ಕೂಡ ಹೇಳ್ತಾರೆ. ಸೊ ನಾವು ನಮ್ಮ ಕಡೆ ಪೋಡಿ ಅಂತ ಹೇಳ್ತೀವಿ. ಒಂದ್ಸಲ ಎಣ್ಣೆಯಲ್ಲಿ ಹಾಕಿದಾಗ ಅದು ಉಬ್ಬಿ ಬಿಟ್ಟು ಮೇಲೆ ಬರುತ್ತೆ. ಆ್ಯಂಡ್ ಆಮೇಲೆ ಸ್ವಲ್ಪ ಕಲರ್ ಬ್ರೌನ್ ಆದಮೇಲೆ ತೆಗೆದ್ರೆ ಆಯಿತು, ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ನಮ್ಮದು ಜೀಗುಜೆ ಪೌಡಿ ರೆಡಿ ಆಯಿತು. ಬಿಸಿ ಬಿಸಿ ಜೀಗುಜೆ ಪೌಡಿ ರೆಡಿ ಆಗ್ತದೆ. ಮಸಾಲೆ ಎಲ್ಲ ಕಲಸಿಟ್ಟಿರೋದು ನಾನು ಈಗ ಎಣ್ಣೆಯಲ್ಲಿ ಬಿಡೋದು ನಮ್ಮಮ್ಮ. ಆ್ಯಂಡ್ ನೋಡ್ತಿರ್ಬೋದು ಆಗ್ತಾ ಇದೆ. ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ. ಇಲ್ಲಿ ನಾನು ನಮ್ಮ ಅಮ್ಮನ ಜೊತೆ ಹೇಳಿದ್ದೀನಿ, ಫಸ್ಟು ನಾನು ಟೇಸ್ಟ್ ಮಾಡ್ತೀನಿ, ಆಮೇಲೆ ನೀವು ಮಾಡಿ ಅಂತ. ಸೊ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ, ಇಲ್ಲಿ ನೀವು ನೋಡ್ತಿರ್ಬೋದು. ಚೆನ್ನಾಗಿದೆ, ಕ್ರಿಸ್ಪಿ ಆಗಿದೆ. ನೆಕ್ಸ್ಟ್ ಡೇ ನಾನು ನಮ್ಮ ಅಮ್ಮನಿಗೆ ಕರ್ಕೊಂಡು ಲಂಚ್ಗೆ ಅಂತ ಉಡುಪಿಗೆ ಬಂದಿದ್ವಿ ಹೋಟೆಲ್ಗೆ. ಸೊ ಯಾವಾಗಲೂ ಮನೆಯಲ್ಲೇ ಮಾಡೋದು ತಿನ್ನೋದಲ್ವ, ಯಾವಾಗಲಾದರೂ ಒಂದು ಚೇಂಜಸ್ ಇರಲಿ ಅಂತ ನಮ್ಮ ಅಮ್ಮನಿಗೆ ಕರ್ಕೊಂಡು ನಾನು ಸೀದಾ ಲಂಚ್ ಟೈಮಿಗೆ ಉಡುಪಿಗೆ ಬಂದ್ವಿ. ಉಡುಪಿಯಲ್ಲಿ ಕಿದಿಯೂರು ಗಜೆಬೋ ಅಂತ ಹೋಟೆಲ್ಗೆ ಬಂದ್ವಿ. ಫುಡ್ ಚೆನ್ನಾಗಿತ್ತು. ಇಲ್ಲಿ ನೋಡ್ತಿರ್ಬೋದು, ಫಸ್ಟ್ ಸೂಪ್ ತಗೊಂಡ್ವಿ, ಚಿಕನ್ ಮ್ಯಾಂಚೋ ಸೂಪ್. ನೆಕ್ಸ್ಟ್ ಸ್ಟಾರ್ಟರಲ್ಲಿ ಲಾಲಿಪಾಪ್ ಥರ ಇದೆ, ನೀವು ನೋಡ್ತಿರ್ಬೋದು, ಅದರ ಹೆಸರು ನೆನಪೋಯ್ತು ನನಗೆ. ಆ್ಯಂಡ್ ಅದು ತೊಗೊಂಡ್ವಿ. ಆ್ಯಂಡ್ ಲಾಸ್ಟ್ ಒಂದು ಸ್ಪೈಸಿ ಆಗಿರುವಂಥ ಬಿರಿಯಾನಿ ತಿಂದು, ಚಿಕನ್ ಬಿರಿಯಾನಿ ತಿಂದು ಮನೆಗೆ ಬಂದ್ವಿ. ಊಟ ಮಾಡಿ ಮನೆಗೆ ಬಂದಾಯ್ತು. ಈಗ ನಮ್ಮಮ್ಮ ಮನೆಗೆ ಬಂದು ಕೂಡ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಚಿಕನ್ ಸುಕ್ಕಕ್ಕೆ ಮಾತ್ರ ಅಲ್ಲ, ಚಿಕನ್ ಸುಕ್ಕ ಪೌಡರ್ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ. ಇವತ್ತು ಮಾಡಲ್ಲ, ಸ್ವಲ್ಪ ರೆಡ್ ಚಿಲ್ಲೀಸ್ ಇದೆ ಅಲ್ಲ, ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಅದು ಒಂದು ಬಿಸಿಲಿಗೆ ಹಾಕಬೇಕು, ಡ್ರೈ ಆಗಬೇಕು, ಆಮೇಲೆ ಚಿಕನ್ ಸುಕ್ಕ ಪೌಡರ್ ಮಾಡೋದಷ್ಟೇ. ಸೊ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ರೆಡ್ ಚಿಲ್ಲೀಸ್ ಎಲ್ಲ ಇದೆ. ಇದು ಖಾಲಿ ಚಿಕನ್ ಸುಕ್ಕ ಪೌಡರ್ ಮಾಡ್ಲಿಕ್ಕಲ್ಲ, ಯಾವುದಾದ್ರು ಮೀನು ಸಾರು, ಚಿಕನ್ ಸಾರು, ಏನಾದರೂ ಸಾರು, ತರಕಾರಿ ಸಾರು ಏನಾದರೂ ಮಾಡಲಿಕ್ಕೆಲ್ಲ ಯೂಸ್ ಆಗುತ್ತೆ ಇದು ರೆಡ್ ಚಿಲ್ಲೀಸ್. ಸೊ ರೆಡ್ ಚಿಲ್ಲೀಸ್ ಇದನ್ನು ಬಿಸಿಲಿಗೆ ಹಾಕಿ ಡ್ರೈ ಮಾಡಬೇಕು, ಆಮೇಲೆ ಪೌಡರ್ ಮಾಡೋದು ಇದರಲ್ಲಿ. ಸೊ ಈ ಸಲ ನಾನು ಚಿಕನ್ ಸುಕ್ಕ ಪೌಡರ್ ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಒಂದ್ಸಲ ಹೋದ್ರೆ ಸಾಕು, ಫುಲ್ ಟಯರ್ಡು. ಅವ್ರಿಗಂತಲ್ಲ, ನನಗೇನು ಟಯರ್ಡೇ.
ಈ ರೆಡ್ ಚಿಲ್ಲೀಸಲ್ಲಿ ಡಿಫ್ರೆಂಟ್ ವೆರೈಟಿ ಬರುತ್ತೆ. ನಾನು ಲಾಸ್ಟ್ ಟೈಮ್ ನನಗೆ ಸಂತೆಗೆ ಹೋದಾಗ ಬೇರೆ ಬೇರೆ ಇಟ್ಟಿದ್ರು, ಸೊ ಹಾಗಾಗಿ ನಂಗೆ ಗೊತ್ತಾಯಿತು. ಆ್ಯಂಡ್ ಈ ಥರ ರೆಡ್ ಚಿಲ್ಲೀಸಲ್ಲಿ ಇನ್ನೊಂದು ಟೈಪ್ ಕೂಡ ಬರುತ್ತೆ, ಆ್ಯಂಡ್ ಸ್ವಲ್ಪ ಖಾರವಾಗಿರೋದು, ಸ್ವಲ್ಪ ಲೈಟ್ ಖಾರ ಆ ಥರ ಎಲ್ಲ. ಫಸ್ಟ್ ನಾನು ರೆಡ್ ಚಿಲ್ಲೀಸ್ ಅಂದರೆ ಒಂದೇ ಟೈಪ್ ಅಂತ, ಒಂದೇ ಇರೋದಂತ ಅಂದ್ಕೊಂಡಿದ್ದೆ. ಸೊ ಇಲ್ಲ, ತುಂಬ ಡಿಫ್ರೆಂಟ್ ವೆರೈಟಿಯಲ್ಲಿ ಬರುತ್ತೆ. ಇದನ್ನೀಗ ಬಿಸಿಲಿಗೆ ಹಾಕಬೇಕು. ಬಿಸಿಲಲ್ಲಿ 1-2-3 ದಿನ ಆದರೆ ಸ್ವಲ್ಪ ರೋಸ್ಟ್ ಆಗಬೇಕು. ಅದಾದಮೇಲೆ ಚಿಕನ್ ಸುಕ್ಕ ಪೌಡರ್ ಮಾಡ್ತಾರೆ, ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನೋಡಿ ನನ್ನದು ಹೇರ್ ಎಲ್ಲ ಏನಾಗಿದೆ ಅಂತ, ಬೆಳಿಗ್ಗೆನೇ ಗೂಚಿಗೆ ಇವತ್ತು ಸ್ನಾನ ಮಾಡಿಸ್ಲಿಕ್ಕಿತ್ತು, ಹಾಗಾಗಿ ಈಗ ಜಸ್ಟ್ ಸ್ನಾನ ಮಾಡಿಸಿ ಈಗ ನಾನು ಮಾಡಬೇಕು ಸ್ನಾನ. ಇಲ್ಲಾದರೆ ನೋಡಿ ಎಷ್ಟು ಸ್ವೆಟ್ ಆಗಿದೆ ಅಂತ. ಫ್ಲಾಗ್ ಇಟ್ಕೊಂಡು ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಸೊ ಫ್ಲಾಗ್ ಇಟ್ಕೊಂಡು ಅದ್ರ ಜೊತೆ ಫೋಟೋ ತೆಗೆಯುವ ಅಂತ. ಸೊ ಅದು ಕೇಳುತ್ತಾ ಇಲ್ವಾ ಗೊತ್ತಿಲ್ಲ, ನೋಡುವ. ಹೇಗೆ ಯಾವುದಾದ್ರೂ ಒಂದು ಫೋಟೋ ಸಿಕ್ಕಿದ್ರೆ ಸಾಕು, ಅಪ್ಲೋಡ್ ಮಾಡ್ತೀನಿ. ನೋಡುವ, ತುಂಬ ಕಷ್ಟ, ಇಟ್ಕೊಳ್ಳಲ್ಲ ಫುಲ್, ಅದು ಫ್ಲಾಗನ್ನೆಲ್ಲ ಕಚ್ಚಿಬಿಡುತ್ತೆ. ಸೊ ನೋಡುವ ಈಗ ಒಂದಾದ್ರೂ ಬರುತ್ತಾ ಇಲ್ವಾ ಅಂತ ನೋಡುವ. ಸೊ ಬನ್ನಿ ಟ್ರೈ ಮಾಡುವ. ಈ ಡಾಗ್ಸ್ಗೆಲ್ಲ ಆದ್ರೂ ನಾವು ಸುಮ್ಮನೆ ಕುತ್ಕೊಳಿಸ್ಬೋದು, ನಾವು ಹೇಳಿದ ಥರ ಕೇಳುತ್ತೆ. ಬಟ್ ಈ ಕ್ಯಾಟ್ಸ್ ಇದಲ್ಲ, ಅದಕ್ಕೆ ತುಂಬ ಆ್ಯಟಿಟ್ಯೂಡ್ ಇರುತ್ತೆ. ನಾವು ಹೇಳಿದ್ದು ಯಾವ ಮಾತು ಕೇಳಲ್ಲ ಈ ಕ್ಯಾಟ್ಸು. ಆ್ಯಂಡ್ ತುಂಬ ಕಷ್ಟ, ಏನಾದರೂ ಒಂದು ಫೋಟೋಸ್ ತೆಗಿಬೇಕು, ಏನಾದರೂ ಇದು ಮಾಡಬೇಕಂದ್ರೆ ಅದು ಆಗೋದೇ ಇಲ್ಲ. ಆ್ಯಂಡ್ ಫೈನಲಿ ನನಗೆ ಒಂದು ಒಳ್ಳೆ ಫೋಟೋಸ್ ಸಿಕ್ತು. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವೆಲ್ಲ ನೋಡಿರ್ಬೋದು. ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ಇದಕ್ಕೇನು ಹೇಳ್ತಾರೆ ಅಂದರೆ ಉಪ್ಪು ದೋಸೆ ಅಂತ ಹೇಳ್ತಾರೆ, ಕೆಲವು ಕಡೆ ಓಡ್ ದೋಸೆ ಅಂತ ಹೇಳ್ತಾರೆ. ಆ್ಯಂಡ್ ಅದು ಮಾಡ್ತಾಯಿದ್ರು. ಆ್ಯಂಡ್ ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ನಾನು ಆ್ಯಡ್ ಮಾಡಿದ್ದೆ. ಈ ದೋಸೆ ನನಗೆ ತುಂಬ ಇಷ್ಟ. ಇದು ದಾಲ್ ಜೊತೆ ತಿನ್ನೋದಂದರೆ ಹೇಳೋದೇ ಬೇಡ, ಅಷ್ಟೊಂದು ಇಷ್ಟ. ಆ್ಯಂಡ್ ದಾಲ್ ಮಾಡಿದರು. ಆ್ಯಂಡ್ ಇದು ಉಪ್ಪು ದೋಸೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಅಂತ ಹೇಳ್ಬೋದು. ದೋಸೆ ಮಾಡೋದು ಈಸಿ, ಬಟ್ ಲಾಸ್ಟಿಗೆ ದೋಸೆ ಆದಾಗ ತೆಗೆಯೋದೇ ಅಲ್ಲ, ಅದು ತುಂಬಾ ಕಷ್ಟ. ನೀವಿಲ್ಲಿ ನೋಡ್ತಿರ್ಬೋದು. ಬಿಸಿ ಬಿಸಿ ದೋಸೆ ಜೊತೆಗೆ ಈ ಥರ ದಾಲ್ ಹಾಕ್ಕೊಂಡು ತಿಂತಾ ಇದ್ರೆ ವಾವ್ ಅಂತಲೇ ಹೇಳ್ಬೋದು. ಇದೊಂದು ಚಿಕ್ಕ ವ್ಲಾಗ್. ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಈ ವಿಡಿಯೋ ನೋಡಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.